ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ನಿಮಿತ್ತ ಕಳೆದ 2 ದಿನಗಳಿಂದ ಮೈಸೂರಿನ ಖಾಸಗಿ ಹೋಟೆಲಲ್ಲಿ ಅವರು ವಾಸ್ತವ್ಯ ಹೂಡಿದರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹೆಸರು ಕೇಳಿಬಂದ ಬೆನ್ನಲ್ಲೇ ಬೆಳಂಬೆಳಗ್ಗೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಆಗಮಿಸಿದ್ದ ಕಾಮಾಕ್ಷಿ ಪಾಳ್ಯದ ಪೊಲೀಸರು ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದರು. ಬೆಳಗ್ಗೆ 6 ಗಂಟೆಗೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ಗೋಲ್ಡ್ ಜಿಮ್ಮಲ್ಲಿ 1 ಗಂಟೆ ವರ್ಕೌಟ್ ಮುಗಿಸಿ ಹೊರಗಡೆ ಬಂದಿದ್ದ ದರ್ಶನ್ ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗ್ತಾ ಇದ್ರು. ಆದರೆ ಪೊಲೀಸರು ಮಾರ್ಗ ಮಧ್ಯೆನೇ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದರು. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದರು. ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ 2ನೇ ಪತ್ನಿ ಪವಿತ್ರಾ ಗೌಡ ಅವರನ್ನ ಕೂಡ ಬಂಧಿಸಲಾಗಿದೆ. ರೇಣುಕಾ ಸ್ವಾಮಿ ಕೊಲೆಯ ದಿನ ದರ್ಶನ್ ಜೊತೆ ಪವಿತ್ರಾ ಕೂಡ ಇದ್ದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪವಿತ್ರರನ್ನ ಕೂಡ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪ್ರಾಥಮಿಕ ವಿಚಾರಣೆಯನ್ನ ಕೂಡ ಮಾಡಲಾಯಿತು. ಅದಾದ ಮೇಲೆ ಮಧ್ಯಾಹ್ನ 2:45 ಅಂದರೆ 2:45 ಸಮಯಕ್ಕೆ ಪವಿತ್ರರನ್ನ ಬಂಧಿಸಲಾಯಿತು. ಇನ್ನು ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಈವರೆಗೂ ಪೊಲೀಸರು ಸುಮಾರು ಒಟ್ಟು 13 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನಟ ದರ್ಶನ್ನ 13 ಮಂದಿಯ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿದೆ. ಹಾಗಾದರೆ ಆ ಕೊಲೆಗಡುಕರು ಯಾರೆಲ್ಲ ಅಂತ ನೀವು ಗಮನಿಸ್ತಾ ಇದ್ದೀರಿ ಫೋಟೋಸ್ನಲ್ಲಿ. ಪವಿತ್ರ ಗೌಡ, ನಟ ದರ್ಶನ್ ಗಮನಿಸ್ತಾ ಇದ್ದೀವಿ. ಅದಾದ ಮೇಲೆ ಪವನ್ ಅಂಥೇಳಿ ದರ್ಶನ್ ಪವಿತ್ರ ಗೌಡ ಅವರ ಆಪ್ತರು. ಅದಾದ ಮೇಲೆ ಪ್ರದೋಷ್ ಹೋಟೆಲ್ನ ಉದ್ಯಮಿ ಕೂಡ ಹೌದು, ದರ್ಶನ್ನ ಆಪ್ತ ಕೂಡ ಹೌದು. ಮಧ್ಯೆ ಬರ್ತಾ ಇದೆಯಲ್ಲ ಫೋಟೋ ಸಮೇತ ಇರೋದನ್ನು ಓದ್ಬಿಡಿ. ವಿನಯ್ ಅಂತ ಇವನು ಸ್ಟೋನಿ ಬ್ರೂಕು ಅಂತ ಅವನು RR ನಗರದಲ್ಲಿ ಒಂದು ಇಟ್ಕೊಂಡಿದ್ದಾನೆ, ಒಂದು ಹೋಟ್ಲ್ ಇಟ್ಕೊಂಡಿದ್ದಾನೆ ಅವನು, ಸ್ಟೋನಿ ಬ್ರೂಕು ಅಂತ. ಅಲ್ಲಿ ಕೆಳಗಡೆ ಹೋದರೆ ಜುಳು 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 ಅಂತ ನೀರು ಬರ್ತದೆ ಅಲ್ಲಿ. ಅವನು ರಕ್ತನ ಹರಿಸಿದ್ದಾನೆ ಇವತ್ತು, ಅವ್ನು ನೀರು ಹರಿಸಿಲ್ಲ. ಇವನು ರಾಘವೇಂದ್ರ ಅಂತ ದರ್ಶನ್ ಅಭಿಮಾನಿ, ಇವನು ಕೇಶವಮೂರ್ತಿ ಅಂತ ಉದ್ಯಮಿ. ಅದೇನು ಉದ್ಯಮ ಮಾಡ್ತಿದ್ಯಪ್ಪ ಕಂದ ನೀನು. ಲಕ್ಷ್ಮಣ್ ಅಂತ ದರ್ಶನ್ ಕಾರು ಚಾಲಕ. ಇವನು ವಿನಯ್ ಆಪ್ತ ಸ್ಟೋನಿ ಬ್ರೂಕು. ಇವರು ದರ್ಶನ್ ಅವರ 2ನೇ ಹೆಂಡತಿ ಪವಿತ್ರ ಗೌಡ, ನಟಿ. R ನಾಗರಾಜ್ ದರ್ಶನ್ ಆಪ್ತ. ಈ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಹಿ ಹ್ಯಾಸ್ ಬೀನ್ ಅರೆಸ್ಟೆಡ್. ನೆಕ್ಸ್ಟು ಶರತ್ ವಿಲ್ ಟೇಕ್ ಓವರ್. 33 ವರ್ಷದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ವಿರುದ್ಧ ಈಗಾಗಲೇ 3 ಸೆಕ್ಷನ್ಗಳಲ್ಲಿ ದೂರು ಕೂಡ ದಾಖಲಾಗಿದೆ. IPC ಸೆಕ್ಷನ್ 302 ಇದರ ಅಡಿಯಲ್ಲಿ ಕೊಲೆ, IPC ಸೆಕ್ಷನ್ 201 ಸಾಕ್ಷ್ಯ ನಾಶ, IPC ಸೆಕ್ಷನ್ 364ರ ಅಡಿಯಲ್ಲಿ ಕಿಡ್ನಾಪ್ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇನ್ನು ವಿಚಾರಣೆ ವೇಳೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಕೀಲರ ಮುಂದೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಪೊಲೀಸ್ ಠಾಣೆಗೆ ತೆರಳಿದ ವಕೀಲರು ದರ್ಶನ್ ಅವರನ್ನ ಭೇಟಿಯಾದರು. ಈ ವೇಳೆ ನಟ ದರ್ಶನ್ ನಾನೇನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂಥೇಳಿ ಅಳಲು ತೊಡ್ಕೊಂಡಿದ್ದಾರೆ. ಇದೇ ವೇಳೆ ಸಂಬಂಧಿ ಸುಶಾಂತ್ ಕೂಡ ದರ್ಶನ್ ಅವರನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಸಂಬಂಧಿಯ ಫೋನ್ ಮೂಲಕ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ದರ್ಶನ್ ಅವರು ಮಾತನಾಡಿದ್ದಾರಂತೆ. ಅದಾದ ಮೇಲೆ ನಾನೇನು ಮಾಡಿಲ್ಲ, ಇದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈಗ ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಖಂಡಿತ ಸುಳ್ಳು. ಏನು ಆ ಥರ ಎಲ್ಲ ಏನಿಲ್ಲ. ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥವ್ರು, ಯಾರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರೋ ಹೋಗಿದ್ದಾರೆ, ಯಾರೋ ಹೋಗಿರ್ಬೋದು. ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಕರೆದಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ, ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನು ಬೇರೇನು ಇಲ್ಲ. ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.